It's my pleasure to invite our panel of doctors for this press conference on trauma. So first, Dr. Raghu Nagraj. So he is the director of Department of Orthopedics, Arthroscopy and Robotic Surgeries and Endoscopy, and he is based out of Kaveri Hospital and Orthomedic Clinic. Good afternoon. Welcome all. ಎಲ್ಲರಿಗೂ ಸುಸ್ವಾಗತ. ನನ್ನ ಹೆಸರು ಡಾಕ್ಟರ್ ರಘು ನಾಗರಾಜ್ ಅಂತ. ನಾನು ಡೈರೆಕ್ಟರ್ ಆಫ್ ಆರ್ಥೋಪೆಡಿಕ್ಸ್, ಆರ್ಥೋಸ್ಕೋಪಿ ಅಂಡ್ robotic joint specialist, Kaveri Hospitals, and also Orthomed Clinic. So what we want to bring in is the awareness about the sports injuries. So ನಾನು ಸ್ಪೋರ್ಟ್ಸ್ ಇಂಜುರಿ ಸ್ಪೆಷಲಿಸ್ಟ್, ಸೊ ಹಾಗಾಗಿ ನಾನು ಅದ್ರ ಬಗ್ಗೆ ಮಾತಾಡೋಕೆ ಇಷ್ಟಪಡ್ತೀನಿ. ಸ್ಪೋರ್ಟ್ಸ್ ಇಂಜುರೀಸ್ ಅಂತ ಅಂದ್ರೆ ನಮ್ಮ ಜಾಯಿಂಟಿನ ಸುತ್ತ, ಮೊಣಕಾಲು ಇರ್ಬೋದು, ಭುಜ ಇರ್ಬೋದು, ಅಥವಾ ಆಂಕಲ್ ಇರ್ಬೋದು, ಈ ಎಲ್ಲಾ ಜಾಯಿಂಟಿನ ಸುತ್ತ ಕೆಲವೊಂದು ಸ್ಟ್ರಕ್ಚರ್ಸ್ ಇರುತ್ತೆ, ಅದು ಅದನ್ನ ಸಪೋರ್ಟ್ ಮಾಡುತ್ತೆ. ಲಿಗಮೆಂಟ್ಸ್, ಟೆಂಡನ್ಸ್, ಮೆನಿಸ್ಕಸ್ ಅಂಡ್ ಕಾರ್ಟ್ಲೇಜಸ್ ಅಂತೀವಿ. ಇದೆಲ್ಲ ಸೇರಿ ನಮ್ಮ ಜಾಯಿಂಟ್ಸ್ ನ ಸ್ಟ್ರಾಂಗ್ ಆಗಿಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಸ್ಪೋರ್ಟ್ಸ್ ಇಂಜುರೀಸ್ ಅಂದ್ರೆ ಸ್ಪೋರ್ಟ್ಸ್ ಆಡ್ಬೇಕಾದ್ರೆ ಮಾತ್ರ ಇಂಜುರಿ ಆಗುವಂತದ್ದಲ್ಲ. ಇಟ್ ಕುಡ್ ಬಿ ಡ್ಯೂ ಟು ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ಸ್, ಅಂದ್ರೆ ಟೂ ವೀಲರ್ ಇಂದ ಬಿದ್ದು ಆಗ್ಬೋದು, ಅಥವಾ ಇವನ್ ಮನೇಲೂ ಕೂಡ ಮೆಟ್ಲಿಳಿತ ಕಾಲು ಸ್ಲಿಪ್ ಆಗಿ ಬೀಳೋ ಚಾನ್ಸಸ್ ಇರ್ಬೋದು. ಯಾವುದೇ ತರ ಇಂಜುರಿಯಿಂದ ಈ ಲಿಗಮೆಂಟ್, ಟೆಂಡನ್ಸ್ ಮತ್ತೆ ಮೆನಿಸ್ಕಸ್, ಕಾರ್ಟ್ಲೇಜ್ ಅಂತ ಹೇಳಿದ್ನಲ್ಲ, ಈ 4 ಸ್ಟ್ರಕ್ಚರ್ ಯಾವಾಗಾದ್ರೂ ಡ್ಯಾಮೇಜ್ ಆಯ್ತು ಅಂದ್ರೆ ಅದನ್ನ ನಾವು ಸ್ಪೋರ್ಟ್ಸ್ ಇಂಜುರೀಸ್. ಸೊ ಇದಕ್ಕೆ ನಾವು ಅವೇರ್ನೆಸ್ ಯಾತಕ್ಕೆ ಇಂಪಾರ್ಟೆಂಟ್ ಅಂದ್ರೆ, ಇವಾಗ ಫ್ರಾಕ್ಚರ್ ಅಂತ ಅಂದ್ರೆ ಪೇಷಂಟ್ಗೆ ಸ್ವಲ್ಪ ಕ್ರಿಟಿಕಲ್ ಅನ್ಸುತ್ತೆ, ಹಾಗಾಗಿ ಸ್ವಲ್ಪ ಹಾಸ್ಪಿಟಲ್ಗೆ ರೀಚ್ ಔಟ್ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಸ್ಪೋರ್ಟ್ಸ್ ಇಂಜುರೀಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಸ್ವಲ್ಪ ನಡೆಯೋಕ್ ಆಗ್ತಾ ಇರುತ್ತೆ, ಹಾಗಾಗಿ ಸ್ವಲ್ಪ ಇಗ್ನೋರ್ ಮಾಡ್ತಾರೆ. ಏನೋ ಆಗೋದಿಲ್ಲ, ಬರೀ ಕಾಲು ಉಳ್ಕಿದೆ, ನೋಡೋಣ ಸ್ವಲ್ಪ ದಿನ ಹಾಗೆ ಬಿಟ್ಟು ಅಂತ. ಸೊ ಅವಾಗ ಏನಾಗುತ್ತೆ ಅಂದ್ರೆ ಕೆಲವೊಂದು ಕ್ರಿಟಿಕಲ್ ಇಂಜುರೀಸ್ ಏನಾಗುತ್ತೆ, ಅದು ಹೀಲ್ ಆಗೋದಿಲ್ಲ. ಸೊ ಅವರು ಸ್ವಲ್ಪ ನಾರ್ಮಲ್ ಆಗಿ ಮತ್ತೆ ಆಟ ಆಡೋದಕ್ಕೆ ಪ್ರಯತ್ನ ಪಟ್ಟಾಗ, ಅಥವಾ ಆಕ್ಟಿವ್ ಲೈಫ್ ಸ್ಟೈಲ್ ಅಂತೀವಲ್ಲ, ಓಡೋದಿರ್ಬೋದು, ರನ್ನಿಂಗ್ ಇರ್ಬೋದು, ಸೈಕ್ಲಿಂಗ್ ಇರ್ಬೋದು, ಇಟ್ ಕುಡ್ ಬಿ ಎನಿ ಕೈಂಡ್ ಆಫ್ ಫಿಸಿಕಲ್ ಆಕ್ಟಿವಿಟೀಸ್. ಸೊ ವೆನ್ ದೇ ಟ್ರೈ ಟು ಡೂ ಆಲ್ ದೋಸ್ ಫಿಸಿಕಲ್ ಆಕ್ಟಿವಿಟೀಸ್, ದಟ್ಸ್ ವೆನ್ ದೇ ಸ್ಟಾರ್ಟ್ ಫೇಸಿಂಗ್ ಇಶ್ಯೂಸ್. ಕಾಲು ಹುಳ್ಕೋದು, ಮೊಣಕಾಲು ACL ಲಿಗಮೆಂಟ್ ಅಂತ ಹೇಳ್ತೀವಿ, ಅದು ತುಂಬಾ ಕಾಮನ್ ಲಿಗಮೆಂಟ್, ನಮ್ಮಲ್ಲಿ ಎಲ್ಲರಿಗೂ ಡ್ಯಾಮೇಜ್ ಆಗುವಂತದ್ದು. ಆ ACL ಲಿಗಮೆಂಟ್ ಏರಾದಾಗ ಏನಾಗುತ್ತೆ ಅಂದ್ರೆ ಕಾಲು ಹುಳುಕುತ್ತೆ ಅವಾಗ. ಅದನ್ನು ಕೂಡ ತುಂಬಾ ಜನ ನೆಗ್ಲೆಕ್ಟ್ ಮಾಡ್ಕೊಂಡ್ ಬರ್ತಾರೆ. ಸೊ ನೆಗ್ಲೆಕ್ಟ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಸಿಂಪಲ್ ಆಗಿರುವಂತ ಇಂಜುರಿ ಕಾಂಪ್ಲೆಕ್ಸ್ ಆಗುತ್ತೆ. ಸೊ ಮಂಡಿ ಸವಿಯುತ್ತೆ, ಹೊರಗಡೆ ಇರುವಂತ ಕುಶನ್, ಶಾಕ್ ಅಬ್ಸರ್ವರ್ ಎಲ್ಲ ಟೇರ್ ಆಗುತ್ತೆ. ಆಮೇಲೆ ಅದರದ ಟ್ರೀಟ್ಮೆಂಟ್ ಬಹಳ ಕಾಂಪ್ಲೆಕ್ಸ್ ಆಗುತ್ತೆ. ಬಟ್ ಅದೇ ಇಫ್ ದೇ ರೀಚ್ ಇಟ್ ಆನ್ ದ ಸೇಮ್ ಡೇ, ಅಥವಾ ಅವ್ರಿಗೆ ಯಾವಾಗ ಕಾಲು ಉರಿದ ತಕ್ಷಣ ಉಳ್ಕೋಕ್ ಶುರು ಆಗ್ತಾ ಇದೆ ಅಂತ ಗೊತ್ತಾದಾಗ ಅದನ್ನ ಸೀರಿಯಸ್ ಆಗಿ ಕನ್ಸಿಡರ್ ಮಾಡಿ ದ ರೀಚ್ ಔಟ್ ಎ ಡಾಕ್ಟರ್ ಆರ್ ಸರ್ಜನ್, ಸ್ಪೋರ್ಟ್ಸ್ ಇಂಜುರಿ ಸರ್ಜನ್ ಸ್ಪೆಷಲಿಸ್ಟ್. ಅದನ್ನ ನಾವು ಅವತ್ತೇ ಸೇಮ್ ಪ್ರಾಪರ್ ಆಗಿ ಟ್ರೀಟ್ ಮಾಡಿದ್ರೆ ಅರ್ಲಿ ರಿಕವರಿ ಅಂಡ್ ಅ ಗುಡ್ ಔಟ್ಕಮ್, ಅಂದ್ರೆ ಮತ್ತೆ ಚೆನ್ನಾಗಿ ಸ್ಪೋರ್ಟ್ಸ್ ಆಡುವಂತ ಪರಿಸ್ಥಿತಿಗೆ ತೆರಳಬಹುದು. ನೆಗ್ಲೆಕ್ಟ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಸರ್ಜರೀಸ್ ಅಷ್ಟೇ ಕಾಂಪ್ಲೆಕ್ಸ್ ಆಗುತ್ತೆ, ಮಲ್ಟಿಪಲ್ ಸ್ಟೆಪ್ಸ್ ಬೇಕಾಗುತ್ತೆ, ಅಂಡ್ ರಿಕವರಿನೂ ಕೂಡ ತುಂಬಾ ಡಿಲೇ ಆಗುತ್ತೆ, ಅಂಡ್ ಇನ್ಕಂಪ್ಲೀಟ್ ರಿಕವರಿ. ಸೊ ಪೇನ್ ಉಳ್ಕೊಳೋದು ಅಥವಾ ಮಾತಾಡಕ್ ಆಗ್ದಲೇ ಇರ್ಬೋದು. ಸೊ ಸೋ ಮೆನಿ ಥಿಂಗ್ಸ್ ದಟ್ ವಿಲ್ ಕಮ್ ಇನ್ ದ ವೇ. ಸೊ ಹಾಗಾಗಿ ಐ ವಾಂಟ್ ಟು ಟಾಕ್ ಅಬೌಟ್ ದ ಸ್ಪೋರ್ಟ್ಸ್ ಇಂಜುರೀಸ್, how important it is, and when to reach the sports injury specialist, what are all the advances in the treatment of sports injuries. So we'll all talk about that during this session. Thank you. Thank you, sir. Thank you very much. I'm Dr. Amritlal Mascarenhas. I'm a spine specialist at Manipal Hospital, Millers Road. We are gathered here today to highlight on the effect of trauma on the spine. Spine is a very vital structure. Spine ಅಲ್ಲಿ ಬೆನ್ನು ಹುರಿಯಲ್ಲಿ ಅಂದ್ರೆ ಮೂಳೆ ಇದೆ ಮತ್ತು ನಡುವಲ್ಲಿ ನರಗಳಿವೆ. There are bones, there are a stack of bones, 33 of them, and there are nerves inside. So normally when there are fractures, it is only the bone that is affected. But here, not only is the bone affected, but even the nerves are affected. It can lead to compression of the nerves, resulting in weakness in the hands and the legs, depending on the level of the fracture. Now, a cervical spine fracture, that is, the spine is divided into cervical, thoracic, lumbar, and sacral spine. Higher the level of the fracture, the more severe the injury, the more devastating the disability. The person is completely paralyzed. And as we go lower down, the severity of the effect on the neurological structures are less. So whenever there's a spine fracture, it is a very, very serious problem, and this has to be attended to urgently. The commonest causes for spine fractures is road traffic accidents, high velocity injuries, sports injuries, fall from a height, and even domestic falls. ವಯಸ್ಸಾದವರಿಗೆ ಮನೆಯಲ್ಲಿ ಜಾರ್ಕೊಂಡು ಬಿದ್ದಾಗ ಕೂಡ ಸ್ಪೈನ್ ಫ್ರಾಕ್ಚರ್ ಆಗುವ ರಿಸ್ಕ್ ಇದೆ.
ಯಾಕಂದ್ರೆ ಅವರಿಗೆ ಆಸ್ಟಿಯೋಪೊರೋಸಿಸ್ ಇರುವ ಚಾನ್ಸ್ ಜಾಸ್ತಿ. ಆಸ್ಟಿಯೋಪೊರೋಸಿಸ್ ಅಂದ್ರೆ ಮೂಳೆ ವೀಕ್ ಆಗೋದು. ವಯಸ್ಸಾದವರಿಗೆ ಎಸ್ಪೆಷಲಿ ಹೆಂಗಸರಲ್ಲಿ ಇದು ಸಾಮಾನ್ಯ. ಸಿಂಪಲ್ ಫಾಲ್ಸ್, ಮನೆಯಲ್ಲಿ ಡೊಮೆಸ್ಟಿಕ್ ಫಾಲ್ಸ್ ಅಂತ ಹೇಳ್ತೀವಿ, ಈ ತರ ಡೊಮೆಸ್ಟಿಕ್ ಫಾಲ್ಸ್ ಇದ್ದಾಗ ಅವರಿಗೆ ಸ್ಪೈನ್ ಫ್ರಾಕ್ಚರ್ ಆಗಿ ಮೂಳೆ ನರದ ಮೇಲೆ ಒತ್ಕೊಂಡು ಅದೇ ತರ ವೀಕ್ನೆಸ್ ಕೈ ಕಾಲಲ್ಲಿ ಬರುವ ರಿಸ್ಕ್ ಇದೆ. ಅದಕ್ಕೆ ಮನೆಯಲ್ಲಿ ವಯಸ್ಸಾದವರು ಬಿದ್ದಾಗ ನಾವು ಅದನ್ನು ಲೈಟ್ಲಿ ತಗೋಬಾರ್ದು. ಸಾಮಾನ್ಯ ಬ್ಯಾಕ್ ಪೈನ್ ಅಂತ ನಾವು ನೆಗ್ಲೆಕ್ಟ್ ಮಾಡಬಾರ್ದು. ಇದು ಕೂಡ ಸ್ಪೈನಲ್ ಟ್ರಾಮಾ, ಅದನ್ನು ಸೀರಿಯಸ್ಲಿ ತಗೋಬೇಕು. ಬೇಗನೆ ತಕ್ಷಣವಾಗಿ ಆಸ್ಪತ್ರೆಗೆ ತಂದು ಇನ್ವೆಸ್ಟಿಗೇಷನ್ ಅಂದ್ರೆ ಎಕ್ಸ್ರೇ ಮತ್ತು MRI ಮುಖಾಂತರ ಡಯಾಗ್ನೋಸಿಸ್ ಅನ್ನು ಎಸ್ಟಾಬ್ಲಿಷ್ ಮಾಡಿಕೊಂಡು ಯಾವ ಕೇಸಲ್ಲಿ ನಾವು ಸರ್ಜರಿ ಮಾಡಬೇಕು ಅವರಿಗೆ ಸರ್ಜರಿ ಅಡ್ವೈಸ್ ಮಾಡಿ ನಾವು ನರಗಳನ್ನು ಸೇವ್ ಮಾಡಬೇಕು ಸರ್ಜರಿ ಮೂಲಕ. ಯಾವ ಕೇಸಸ್ ಅಲ್ಲಿ ಲೈಟ್ ಮೈನರ್ ಇಂಜುರಿ ಇದೆಯೋ ಅವರಿಗೆ ನಾವು ಸರ್ಜರಿ ಇಲ್ಲದೆ ಕೂಡ ಟ್ರೀಟ್ಮೆಂಟ್ ಕೊಡಬಹುದು. ಸೊ ಈ ಡಿಸಿಷನ್ ಮೇಕಿಂಗ್ ತುಂಬಾ ಇಂಪಾರ್ಟೆಂಟ್. ನಾವು ಎಷ್ಟು ಡಿಲೇ ಮಾಡ್ತೀವೋ ಟ್ರೀಟ್ಮೆಂಟ್ ಅಲ್ಲಿ ಅಷ್ಟು ಹಾನಿಕರ ಆಗತ್ತೆ. ನರಗಳು ಒತ್ಕೊಂಡಿದ್ರೆ ಮತ್ತು ಅದನ್ನು ರಿವರ್ಸ್ ಮಾಡೋದು ತುಂಬಾ ಕಷ್ಟ. ಅದಕ್ಕೆ ನಾವು ಬೆನ್ನು ಮೂಳೆ ಫ್ರಾಕ್ಚರ್ ಅನ್ನು ನಾವು ತುಂಬಾ ಸೀರಿಯಸ್ಲಿ ತಗೋಬೇಕು. ತಕ್ಷಣವಾಗಿ ಆಸ್ಪತ್ರೆಗೆ ಪೇಷಂಟ್ಸ್ ಅನ್ನು ತಂದು ಬೇಗನೆ ಚಿಕಿತ್ಸೆ ಕೊಡಬೇಕಾಗೋದು. To highlight all this, we are here today. Thank you, sir. And this is Dr. Raviraj, academic advisor, senior consultant orthopedic surgeon, Apollo Hospital, Benagata. So, welcome, sir. And sir is going to talk about the limb trauma. ನಮಸ್ಕಾರ, ನಾನು ಡಾಕ್ಟರ್ ರವಿರಾಜ್. ನಾನು ಅಪೋಲೋ ಹಾಸ್ಪಿಟಲ್ ಬನ್ನೇರ್ಘಟ್ಟ ರೋಡ್ ಹಾಗೂ ಆರ್ಥೋ ಕೇರ್ ಕ್ಲಿನಿಕ್ ಬನ್ನೇರ್ಘಟ್ಟ ರೋಡ್ ಅಲ್ಲಿ ಕೆಲಸ ಮಾಡ್ತೇನೆ. ನಾವು ಇವತ್ತು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ನಿಮಗೆ ಮಾತಾಡೋ ಉದ್ದೇಶ ಅಂದ್ರೆ ಈ ಫ್ರಾಕ್ಚರ್ಸ್ ಅನ್ನೋದು ತುಂಬಾ ಕಾಮನ್. ಆಲ್ ಆಫ್ ಅಸ್ ನಮ್ಮ ಮನೆಯಲ್ಲಿ, ನಮ್ಮ ನೇಬರ್ಹುಡ್ ಅಲ್ಲಿ ಎಲ್ಲರಿಗೂ ಈ ಫ್ರಾಕ್ಚರ್ಸ್ ಆಗುತ್ತೆ. ಕಾಮನ್ ರೀಸನ್ಸ್ ಫಾರ್ ಫ್ರಾಕ್ಚರ್ಸ್, ಒನ್ ಆಫ್ ದಮ್ ಇಸ್ ಎ ಟ್ರಾಮಾ, ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಅಂತ ಹೇಳ್ತೀವಿ. ಈಗ ವಿತ್ ಹೈ ವೆಲಾಸಿಟಿ ವೆಹಿಕಲ್ಸ್, ಹೈಯರ್ ಬೆಟರ್ ಕ್ವಾಲಿಟಿ ರೋಡ್ಸ್ ಇಂದ ಡೇ ಟು ಡೇ ಆಕ್ಸಿಡೆಂಟ್ಗಳು ಇನ್ನೂ ಜಾಸ್ತಿ ಆಗ್ತಾ ಇದ್ದಾವೆ. ಹಾಗೂ ಶಿಸ್ತು, ಡಿಸಿಪ್ಲಿನ್ ಇಲ್ಲದೆ ಡ್ರೈವಿಂಗ್ ಮಾಡೋದು, ಇದರಿಂದಲ್ಲಾಗಿ ಆಕ್ಸಿಡೆಂಟ್ಗಳ ನಂಬರ್ ಈಗ ಡೇ ಟು ಡೇ ಜಾಸ್ತಿ ಆಗ್ತಾ ಇದೆ. ಈಗ ಆಕ್ಸಿಡೆಂಟ್ ಅಲ್ಲಿ ಏನಾಗುತ್ತೆ ಅಂದ್ರೆ ಟ್ರಾಮಾದಲ್ಲಿ ನಾಟ್ ಓನ್ಲಿ ಫ್ರಾಕ್ಚರ್ಸ್, ಅದರಿಂದಾಗಿ ತಲೆಗೆ ಪೆಟ್ಟಾಗೋದು, ಚೆಸ್ಟ್, ಅಬ್ಡಾಮಿನಲ್ ಇಂಜುರಿ, ಈ ತರ ಎಲ್ಲ ಟ್ರಾಮಾ ಅಂತ ಹೇಳ್ತೀವಿ. ಈ ಟ್ರಾಮಾದಿಂದಾಗಿ ಪೇಷಂಟ್ಗೆ ಕೆಲವು ಸಲ ತುಂಬಾ ಡಿಸೆಬಿಲಿಟಿ ಆಗ್ಬೋದು. ಬ್ಲೀಡಿಂಗ್ ತುಂಬಾ ಆದ್ರೆ ವಿದಿನ್ ಫ್ರಾಕ್ಷನ್ಸ್ ಆಫ್ ಅವರ್ಸ್ ಆರ್ ಮಿನಿಟ್ಸ್ ಅಲ್ಲೂ ಕೆಲವು ಸಲ ಬ್ಲೀಡಿಂಗ್ ಜಾಸ್ತಿ ಆಗಿ ಡೆತ್ ಆಗ್ಬೋದು ಆಕ್ಸಿಡೆಂಟ್ ಸ್ಪೈಟ್ ಅಲ್ಲಿ. ಈಗ ಅಂತ ಪೇಷಂಟ್ ಗಳ ಏನು ಟ್ರಾಮಾ ಕೇರ್ ಅಂತ ಹೇಳ್ತೀವಿ, ಅದನ್ನ ಆದಷ್ಟು ಬೇಗ ಪೇಷಂಟ್ ನ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡೋಂಥದ್ದು, ಎಮರ್ಜೆನ್ಸಿ ಕೇರ್ ಆಂಬ್ಯುಲೆನ್ಸ್ ಮೂಲಕ, ಇದೆಲ್ಲ ಹಾಸ್ಪಿಟಲ್ಗೆ ಆದಷ್ಟು ಬೇಗ ಅವ್ರು ರೀಚ್ ಆಗೋದು ತುಂಬಾ ಕ್ರಿಟಿಕಲ್ ಆಗ್ಬಿಡುತ್ತೆ. ಡಿಸ್ಟೆನ್ಸ್ ಆಫ್ ದ ಹಾಸ್ಪಿಟಲ್ ಇರ್ಲಿ ಅಥವಾ ಟ್ರಾಫಿಕ್ ಇರ್ಲಿ ಅಥವಾ ಆಂಬ್ಯುಲೆನ್ಸ್ ರೀಚ್ ಆಗೋ ಟೈಮ್, ಇದೆಲ್ಲ ಪೇಷಂಟ್ ಸರ್ವೈವಲ್ ನ ಡಿಸೈಡ್ ಮಾಡುತ್ತೆ. ಇದು ಅಲ್ಲದೆ ಡೊಮೆಸ್ಟಿಕ್ ಫಾಲ್ಸ್ ಅಂತ ಏನು ನಮ್ಮ ಕೊಲೀಗ್ಸ್ ಈಗ ಹೇಳಿದ್ರು, ಮನೆಯಲ್ಲಿ ಸ್ಲಿಪ್ ಆಗಿ ಬೀಳೋದ್ರಿಂದ ಅಥವಾ ಇವನ್ ಟೂ ವೀಲರ್ ಅಥವಾ ಇವನ್ ಸ್ಪೋರ್ಟ್ಸ್ ಇಂಜುರಿ ಈಗ ಎಕ್ಸ್ಪ್ಲೇನ್ ಮಾಡಿದ್ರು, ಈ ತರ ಇದರಿಂದ ಎಲ್ಲಾನು ಈ ಸ್ಪೋರ್ಟ್ಸ್ ಆಕ್ಸಿಡೆಂಟ್ಸ್, ಡೊಮೆಸ್ಟಿಕ್ ಫಾಲ್ಸ್, ಸಿಂಪಲ್ ಟ್ವಿಸ್ಟ್ ಅಂಡ್ ಫಾಲ್ ಇಂದನು ಕೆಲವು ಸಲ ಫ್ರಾಕ್ಚರ್ಸ್ ಆಗ್ಬೋದು. ಕಾಮನ್ ಫ್ರಾಕ್ಚರ್ಸ್ ಅಂದ್ರೆ ಈಗ ಅಪ್ಪರ್ ಲಿಂಬ್ ಅಲ್ಲಿ, ಕೈಯಲ್ಲಿ ಹ್ಯೂಮರಸ್ ಫ್ರಾಕ್ಚರ್ ಅಂತ ಹೇಳ್ತೀವಿ, ಡಿಸ್ಟಲ್ ರೇಡಿಯಸ್ ಅಂತೀವಿ, ಮೇಜರ್ ಬೋನ್ಸ್, ಫೀಮರ್, ಟಿಬಿಯಾ, ಇದೆಲ್ಲ ಫ್ರಾಕ್ಚರ್ ಆಗ್ಬೋದು. ಇದರಿಂದಾಗಿ ಏನಾಗುತ್ತೆ ಅಂದ್ರೆ ಈ ಪೇಷಂಟ್ಗಳನ್ನ ನಾವು ಅರ್ಲಿ ಆಗಿ ಅವ್ರನ್ನ ಟ್ರೀಟ್ ಮಾಡಿ, ಅವ್ರದ್ದು ಬ್ಲಡ್ ಲಾಸ್ ಎಲ್ಲ ಇದ್ರೆ ಅದನ್ನೆಲ್ಲ ಕರೆಕ್ಟ್ ಮಾಡಿ ಇವೆಂಚುಲಿ ದ ಟೈಪ್ ಆಫ್ ಫ್ರಾಕ್ಚರ್ ಏನಿದೆ ಅದನ್ನ ನೋಡ್ಕೊಂಡು ಅದಕ್ಕೆ ಸ್ಟೇಬಲ್ ಫ್ರಾಕ್ಚರ್, ಜಾಯಿಂಟ್ ಇನ್ವಾಲ್ವ್ ಆಗಿದೆಯಾ ಇಲ್ವಾ, ಬೇರೆ ಅಸೋಸಿಯೇಟೆಡ್ ಇಂಜುರೀಸ್ ಏನಿದೆ, ಬೇರೆ ಮೆಡಿಕಲ್ ಕಂಡೀಷನ್ ಏನಿದೆ, ಇದನ್ನೆಲ್ಲ ನೋಡ್ಕೊಂಡು ನಾವು ಅವ್ರಿಗೆ ಆ ಪೇಷಂಟ್ಗೆ ಆಗೋ ತರ ನಾವು ಅವರ ಟ್ರೀಟ್ಮೆಂಟ್ ಅನ್ನ ನಾವು ಕಸ್ಟಮ್ ಮೇಕ್ ಮಾಡಿ ಅದನ್ನ ಟ್ರೀಟ್ಮೆಂಟ್ ಮಾಡೋಂಥದ್ದು. ಎಲ್ಲ ಫ್ರಾಕ್ಚರ್ಸ್ ಏನು ಸರ್ಜರಿನೇ ಬೇಕಂತಲ್ಲ, ಅನ್ಡಿಸ್ಪ್ಲೇಸ್ಡ್ ಅಥವಾ ಸಿಂಪಲ್ ಫ್ರಾಕ್ಚರ್ಸ್ ಅನ್ನು ನಾವು ಕನ್ಸರ್ವೇಟಿವ್ ಪ್ಲಾಸ್ಟರ್ ಮೂಲಕನೂ ಟ್ರೀಟ್ ಮಾಡಬಹುದು. ಮೇಜರ್ ಸರ್ಜರೀಸ್ಗೆ, ಲೈಫ್ ಸೇವಿಂಗ್ ಸರ್ಜರೀಸ್ ಎಲ್ಲ ವಿದಿನ್ 24-48 ಅವರ್ಸ್ ನಾವು ಅದನ್ನ ಮಾಡಿ ಆ ಫ್ರಾಕ್ಚರ್ ಚೆನ್ನಾಗಿ ಹೀಲ್ ಆಗುವ ಹಾಗೆ
ಅದೇ ಟೈಮಲ್ಲಿ ನಮ್ಗೆ ಪೋಸ್ಟ್ ಸರ್ಜರಿ ರಿಹ್ಯಾಬಿಲಿಟೇಷನ್ ಅಂತ ಹೇಳ್ತೀವಿ. ಅವ್ರದ್ದು ಜಾಯಿಂಟ್ ಸ್ಟಿಫ್ ಆಗದೆ ಇರೋಂಗೆ, ಮಸಲ್ ವೀಕ್ ಆಗದೆ ಇರೋಂಗೆ, ಅವ್ರನ್ನ ರಿಕವರಿ ಆಗುವಂಗೆ ಫಿಸಿಯೋಥೆರಪಿ ಎಲ್ಲ ಮಾಡಿ ನಮ್ಗೆ ಅಟ್ ದ ಎಂಡ್ ಆಫ್ ದ ಡೇ ನಾವು ಟ್ರೀಟ್ ಮಾಡಿರೋ ಫ್ರಾಕ್ಚರ್ ಚೆನ್ನಾಗಿ ಕೂಡ್ಕೋಬೇಕು. ಅವರು ಆ ಪೇಷಂಟ್ ಅವರು ಬೀಳೋ ಮೊದಲು ಏನು ಫಂಕ್ಷನಲ್ ಆಕ್ಟಿವಿಟಿ ಮಾಡ್ತಾ ಇದ್ರು ಅಥವಾ ಅವರು ಬ್ರೆಡ್ ವಿನ್ನರ್ ಆಫ್ ದ ಫ್ಯಾಮಿಲಿ ಇದ್ರೆ ಹಿ ಶುಡ್ ಬಿ ಏಬಲ್ ಟು ಗೋ ಬ್ಯಾಕ್ ಇನ್ ಟು ದಟ್ ಆಕ್ಟಿವಿಟಿ ಲೆವೆಲ್ಸ್ ಸೊ ದಟ್ ಅವ್ರ ವರ್ಕ್ ಎಲ್ಲ ಅವ್ರು ಮಾಡಿ ಅವರು ಬೋತ್ ಅವ್ರ ಫ್ಯಾಮಿಲಿ ಅಂಡ್ ಸೊಸೈಟಿಗೆ ಒಂದು ಯೂಸ್ಫುಲ್ ಪರ್ಸನ್ ಆಗೋ ತರ ಮಾಡೋಂಥದ್ದು ಇರುತ್ತೆ. ಇದಲ್ಲದೆ ಈ ಎಲ್ಡರ್ಲಿ ಪೇಷಂಟ್ಸ್ ಈಗ ಆಸ್ಟಿಯೋಪೊರೋಸಿಸ್ ಅಂತ ಹೇಳ್ತೀವಿ, ಬೋನ್ ಕ್ವಾಲಿಟಿ ತುಂಬಾ ಇರೋದ್ರಿಂದ ಈವನ್ ಸ್ಲಿಪ್ ಅಂಡ್ ಫಾಲ್ ಮನೆಯಲ್ಲಿ ಬಿದ್ರೆ ಸಾಕು, ಮೈನರ್ ಸ್ಲಿಪ್ ಇಂದಾನು ಮೇಜರ್ ಹಿಪ್ ಫ್ರಾಕ್ಚರ್ಸ್ ಎಲ್ಲ ಆಗ್ಬೋದು. ಇದರಿಂದ ಎಲ್ಲ ಸ್ವಲ್ಪ ಲಾಂಗ್ ಟರ್ಮ್ ಇಂಪ್ಲಿಕೇಶನ್ ಇರುತ್ತೆ. ಕಾಸ್ಟ್ ಆಗ್ಲಿ, ರಿಕವರಿ ಆಗ್ಲಿ, ಇದೆಲ್ಲ ಬೋತ್ ಸೊಸೈಟಿ ಆಸ್ ವೆಲ್ ಆಸ್ ಟು ದ ಫ್ಯಾಮಿಲಿಗೆ ಇದು ಬರ್ಡನ್ ಆಗ್ಬೋದು. ಬಿಕಾಸ್ ರಿಕವರಿ ಟೈಮ್ ಎಲ್ಲ ಹಿಪ್ ಫ್ರಾಕ್ಚರ್ಸ್ ಎಲ್ಲ ಒಂದು 5 to 6 months ತನಕ ಟೈಮ್ ತಗೋಬಹುದು. ಸೊ ನಾವ್ ಇವತ್ತಿಲ್ಲಿ ಈ ಫ್ರಾಕ್ಚರ್ಸ್ ಅದು ಹೇಗಾಗತ್ತೆ, ಅದನ್ನ ಹೇಗೆ ಕೇರ್ ತಗೋಬೇಕು, ಯಾವ ತರ ನಾವು ಅದನ್ನ ಅರ್ಲಿ ಟ್ರೀಟ್ಮೆಂಟ್ ಅಂಡ್ ಪ್ರಾಂಪ್ಟ್ ಮ್ಯಾನೇಜ್ಮೆಂಟ್ ಇಂದ ಹೌ ವಿ ಕ್ಯಾನ್ ಗೆಟ್ ದ ಪೇಷಂಟ್ ಬ್ಯಾಕ್ ಇನ್ ಟು ದೇರ್ ಆಕ್ಟಿವ್ ಲೈಫ್ ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡಕ್ಕೆ ಇಲ್ಲಿದ್ದೀವಿ. The incidence of spinal injuries is more dependent on the area that you are living in, the geographic location. If you are in an area which is growing, expanding, like in the peripheries of Bangalore, where there's a lot of construction going on, there are a lot of incidents of people falling from a height. You'll have young people with spinal injuries becoming paraplegic or quadriplegic. Whereas in the center of the city, where it's all established areas, you get a lot of domestic falls with elderly people having fractures. Now the awareness of seat belts has increased, so and people are also more cautious on the road. Despite that, there are road traffic accidents. The road traffic accidents and fall from a height are the two commonest causes for vertebral fractures or spinal injuries. But yes, the incidence has come down in high velocity injuries, whereas domestic falls and low velocity injuries incidence has gone up. Of course, we don't have a hardcore national database which says exactly how many cases of spinal injuries are there in this year and this year. That is, the data is hard to collect in our country. But the number of doctors, number of hospitals specialized in these cases have gone up significantly. So the number of cases are also well distributed in the population. But yes, overall, high velocity injuries are lesser nowadays, and low velocity injury incidents are more. Sir, everybody talks about surgery when there is a knee problem or a hip or a joint problem. It might be irrespective of accident or anything. It might be age related. So, other than operation, what are the preventive measures? How should be the lifestyle? What are your inputs for the elderly and the youngsters on this regard? I can speak for spinal problems. What you are going into is the discussion is about degenerative problems of the human body, and the spine is one of the commonest areas where there is high amount of degeneration happening, because there are lots of joints there, small joints, and because we have a vertical standing position and the center of movement, the whole body pivots on the lower back, so the incidence of degeneration is very high in the lower back. But most of them are treated non-surgically, because it is a natural process of degeneration which can also heal by itself and stabilize by itself. So there is a good chance of non-operative treatment for degenerative spinal problems. Whereas for fractures and trauma of the spine, we have criteria on how we decide which cases to be operated and which are not to be operated. And many of the patients with spinal fractures need surgery. Coming to long bones and joints, I think the other doctors will talk about it.
See, when we talk about surgery, it's not generalized answer because surgery is advised only in extreme cases. ನೀವು ಹೇಳಿದಾಗೆ ವಯಸ್ಸಾದವರು ಅಂತ. ಸೊ ವಯಸ್ಸಾದವ್ರಿಗೆ ಮಂಡಿ ಪ್ರಾಬ್ಲಮ್ ಬಹಳ ಸಹಜ. ಬಟ್ ಅದಂತ ಎಲ್ಲಾ ಮಂಡಿ ಪ್ರಾಬ್ಲಮ್ ಇರೋರಿಗೆಲ್ಲ ಯಾವತ್ತೂ ಆಪರೇಷನ್ ಮಾಡೋದಿಲ್ಲ. ನೀ ರಿಪ್ಲೇಸ್ಮೆಂಟ್ ಅನ್ನೋದು ಯಾವಾಗ ಮಾಡ್ತೀವಿ ಅಂದ್ರೆ ಲಾಸ್ಟ್ ಸ್ಟೇಜ್ ಅಲ್ಲಿ, ವೆನ್ ಯು ಕಾಲ್ಸ್ ಎ ಬೋನ್ ಆನ್ ಬೋನ್, ಅಂದ್ರೆ ಮೂಳೆ ಒಂದಕ್ಕೊಂದಕ್ಕೆ ಟಚ್ ಆಗಿ ಅದ್ರ ಮೇಲೆ ಕೂತ್ ಬಿಟ್ಟಿದೆ, ಜಾಗನೇ ಇಲ್ಲ. ಸೊ ಕುಂತ್ಕೊಂಡು ನಡೀತಾ ಇದ್ರೆ, 2 ಹೆಜ್ಜೆ ಇಡೋದಕ್ಕೂ ಕಷ್ಟ ಪಡ್ತಾ ಇದಾರೆ ಅಂದಾಗ ಮಾತ್ರ ನಾವು ನೀ ರಿಪ್ಲೇಸ್ಮೆಂಟ್ ಮಾಡೋದು. But early stages ಅಲ್ಲಿ so many other options are there. What we call as a knee preservation. ಈಗ ನಮ್ಮ ಕೂರಿಸಿ ತರೋದು ಅದು ತಪ್ಪು. That is one thing which has to be definitely avoided. ಹಿಪ್ ಅಂಡ್ ರಿಸ್ಟ್ ಫ್ರಾಕ್ಚರ್ಸ್ ಅಂತ ಹೇಳಿದ್ರೆ, ಈಗ ಅದನ್ನ ನಾವು ಬ್ರಾಡ್ಲಿ 2 ತರ ಕ್ಲಾಸಿಫೈ ಮಾಡ್ಬೋದು. ಒಂದು ಎಲ್ಡರ್ಲಿ ಪೇಷಂಟ್ಸ್ ಅಬೌವ್ 50-60 ಹೂ ಆರ್ ಆಸ್ಟಿಯೋಪೊರೋಟಿಕ್ ಅಂದ್ರೆ ಬೋನ್ ಟೊಳ್ಳಾಗೋದು ಅಂತ ಹೇಳ್ತೀವಿ. ಇಟ್ಸ್ ವೆರಿ ಕಾಮನ್ ಪ್ರಾಬ್ಲಮ್. ಅಬೌವ್ 55-60 ಹೆಂಗಸರಲ್ಲಿ ಕಾಮನ್, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದ ಆಗುತ್ತೆ. ಆಮೇಲೆ ವಿತ್ ಏಜ್ ಸ್ವಲ್ಪ ಬೋನ್ ಕ್ವಾಲಿಟಿ ಕಮ್ಮಿ ಆಗುತ್ತೆ. ಮೇಲ್ಸ್ ಅಲ್ಲೂ ಆಗುತ್ತೆ, ಬಟ್ ಪರಿಣಾಮ ಫಿಮೇಲ್ಸ್ ಅಲ್ಲಿ ಜಾಸ್ತಿ ಹಾರ್ಮೋನಲ್ ಚೇಂಜಸ್ ಇರೋದ್ರಿಂದ ಅಂತ ಪೇಷಂಟ್ಸ್ ಗೆ ಇಡೀ ಬಾಡಿಯಲ್ಲಿ ಬೋನ್ ಮಿನರಲ್ ಡೆನ್ಸಿಟಿ ಅಂತ ಹೇಳ್ತೀವಿ, ಅದು ತುಂಬಾ ಕಡಿಮೆ ಆಗುತ್ತೆ. ಎಸ್ಪೆಷಲಿ 3 ಜಾಗ, ಒಂದು ರಿಸ್ಟ್, ಒಂದು ಹಿಪ್ ಮತ್ತೆ ಒಂದು ಸ್ಪೈನ್. ಅದ್ರ ಬಗ್ಗೆ ಆಲ್ರೆಡಿ ಡಿಸ್ಕಸ್ ಮಾಡಿ. ಈಗ ಬಿದ್ದ ತಕ್ಷಣ ಏನಾಗುತ್ತೆ ಅಂದ್ರೆ ಆ ಏರಿಯಾದಲ್ಲಿ ಬೋನ್ ಡೆನ್ಸಿಟಿ ತುಂಬಾ ಕಡಿಮೆ. ನೀವು ಮನೆಯಲ್ಲೆಲ್ಲ ನೋಡಿರ್ಬೋದು, ಎಲ್ಡರ್ಲಿ ಪೇಷಂಟ್ ಸುಮ್ಮನೆ ಸ್ಲಿಪ್ ಆಗಿ ಬಿದ್ದರೆ ಕೈ ಫಸ್ಟ್ ಕೊಡ್ತಾರೆ, ರಿಸ್ಟ್ ಬ್ರೇಕ್ ಆಗುತ್ತೆ. ಸ್ವಲ್ಪ ಸ್ಲಿಪ್ ಆಗಿ ಬಾತ್ರೂಮ್ ಅಲ್ಲಿ ಬೀಳ್ತಾರೆ, ಹಿಪ್ ಫ್ರಾಕ್ಚರ್ ಆಗುತ್ತೆ. ದೀಸ್ ಆರ್ ಮೇಜರ್ ಹಿಪ್ ಫ್ರಾಕ್ಚರ್ಸ್, ಒನ್ ಆಫ್ ದ ಮೇಜರ್ ಕಾಸಸ್ ಆಫ್ ಡಿಸಬಿಲಿಟಿ. ಅಂಡ್ ಇದು ಅದ್ರಲ್ಲಿ ಏನಾಗುತ್ತೆ ಅಂದ್ರೆ ಅವ್ರಿಗೆ ಇಮಿಡಿಯೇಟ್ಲಿ ಎದ್ದು ನಡಿಯಕ್ಕಾಗಲ್ಲ, ಓಡಾಡಕ್ಕಾಗಲ್ಲ. ಇನ್ವೇರಿಯಬ್ಲಿ ಈ ಪೇಷಂಟ್ಸ್ and hormonal replacement therapy and all the other supplementary medicines ಅಂದ್ರೆ ಕ್ಯಾಲ್ಸಿಯಂ ಇರ್ಬೋದು, ವೈಟಮಿನ್ ಡಿ ಇರ್ಬೋದು. ಈಗ ಆಸ್ಟಿಯೋಪೊರೋಸಿಸ್ಗೆ ತುಂಬ ಅಡ್ವಾನ್ಸ್ ಟ್ರೀಟ್ಮೆಂಟ್ ಅವೈಲೇಬಲ್ ಇದೆ. ಪ್ಯಾರಾಥಾರ್ಮೋನ್ ಇಂಜೆಕ್ಷನ್ಸ್ ಅಂತ ಹೇಳ್ತೀವಿ, ತುಂಬ ಇಂಜೆಕ್ಷನ್ಸ್ ಇದೆ. ಡಿಪೆಂಡಿಂಗ್ ಆನ್ ದ ಸಿವಿಯಾರಿಟಿ ಆಫ್ ದ ಆಸ್ಟಿಯೋಪೊರೋಸಿಸ್ ವಿಲ್ ಅಡ್ವೈಸ್ ಇಟ್. ಸೊ ಇದಕ್ಕೆ ಮಲ್ಟಿ ಡಿಸಿಪ್ಲಿನರಿಯಿಂದ ಟ್ರೀಟ್ ಮಾಡೋದಕ್ಕೆ ಚಾನ್ಸ್ ಇದೆ. ಒಬ್ಬರೇ ಡಾಕ್ಟರ್ ಕಲೆ ಟ್ರೀಟ್ ಮಾಡೋದು ಬಹಳ ಕಷ್ಟ, ಯಾಕಂದರೆ ಆಸ್ ಆರ್ಥೋಪೆಡಿಷಿಯನ್ ವಿ ಕಾಂಟ್ ಕೇಟರ್ ಟು ದ ಸೈಕೋಸೊಮ್ಯಾಟಿಕ್ ಪ್ರಾಬ್ಲಮ್. ಅದಕ್ಕೆ ಕೌನ್ಸಿಲಿಂಗ್ ಸೆಷನ್ಸ್ ಬೇಕಾಗುತ್ತೆ. ಸೊ ಹಾಗಾಗಿ ಮಲ್ಟಿ ಡಿಸಿಪ್ಲಿನರಿ ಅಪ್ರೋಚ್ ಇಸ್ ದ ಬೆಸ್ಟ್ ವೇ ನನ್ನ ಪ್ರಕಾರ. Bone